ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ ಮತ್ತು ಇವತ್ತಿನ ಈ ವಿಡಿಯೋದ ಮೂಲಕ ನಾನು ಏನು ಹೇಳಲಿಕ್ಕೆ ಅಥವಾ ಏನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀರಿನ ಬಗ್ಗೆ ಕೆಲವೊಂದು ಮಾಹಿತಿ, ಅಂದ್ರೆ ಕುಡಿಯುವ ನೀರಿನ ಬಗ್ಗೆ ಕೆಲವೊಂದು ಮಾಹಿತಿ. ಅದರಲ್ಲೂ ಮುಖ್ಯವಾಗಿ ಎಷ್ಟು ನೀರನ್ನ ಕುಡಿಬೇಕು. ಹಲವಾರು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಡಾಕ್ಟ್ರೇ ನಾವು ಒಂದು ದಿವಸಕ್ಕೆ ಎಷ್ಟು ನೀರನ್ನ ಸೇವನೆ ಮಾಡಬೇಕು? 1 ಲೀಟರ್ ಸೇವನೆ ಮಾಡ್ಬೇಕಾ, 4 ಲೀಟರ್ ಸೇವನೆ ಮಾಡ್ಬೇಕಾ, 2 ಲೀಟರ್ ಸೇವನೆ ಮಾಡ್ಬೇಕಾ, ಅಥವಾ ಬೆಳಗಿನ ಜಾವ ಜಾಸ್ತಿ ಸೇವನೆ ಮಾಡ್ಬೇಕಾ, ಸಂಜೆ ಟೈಮಲ್ಲಿ ಜಾಸ್ತಿ ನೀರನ್ನ ಸೇವನೆ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಇರುತ್ತೆ. ಸೊ ಅದು ಕೂಡ ನಾನು ಇವತ್ತು ಉತ್ತರ ಕೊಡ್ತೇನೆ. ಅದಲ್ಲದೆ ನೀರು ಮತ್ತು ಈ ವೇಟ್ ಅಥವಾ ದೇಹದ ತೂಕ ಏನಿರುತ್ತೆ, ಇದಕ್ಕೆ ಏನೆಲ್ಲ ಒಂದು ಸಂಬಂಧ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಎಲ್ಲಕ್ಕಿಂತ ಮೊದಲು ನೀರಿನಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಥವಾ ನೀರಿನ ಮಹತ್ವ ಏನು ಅಂತ ಗೊತ್ತು. ಆದ್ರೂ ಕೂಡ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀರು ನಾವು ಕರೆಕ್ಟ್ ಆಗಿ ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ಪ್ಲಸ್ ನಮ್ಮ ಜೀವನದಲ್ಲಿ ಸುಖ ದುಃಖಗಳಾಗಿರ್ಬಹುದು ಅಥವಾ ಜನ್ಮ ಮೃತ್ಯುಗಳಾಗಿರ್ಬಹುದು, ಇದೆಲ್ಲ ಕೂಡ ನೀರಿನ ಮೇಲೆ ನಿರ್ಭರವಾಗಿರುತ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ನೀರಿನ ಕ್ವಾಂಟಿಟಿ, ಡಾಕ್ಟರ್ ಎಷ್ಟು ನೀರನ್ನ ಕುಡಿಬೇಕು ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಇಂಡಿವಿಜುವಲ್ ಸ್ಪೆಸಿಫಿಕ್ ಅಂತ ಹೇಳ್ತೇವೆ, ಅಂದ್ರೆ ಅವರವರ ಮೇಲೆ ನಿರ್ಭರವಾಗಿರ್ತದೆ. ಈಗ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ ಅಥವಾ ಅಥ್ಲೀಟ್ಸ್ ಅಂತ ಹೇಳ್ತೇವೆ, ತುಂಬಾ ವ್ಯಾಯಾಮ ಮಾಡೋರು ಇರ್ತಾರೆ, ಅವರಲ್ಲಿ ನೀರಿನ ಸೇವನೆ ಇರುತ್ತೆ, ಅದು ಸ್ವಲ್ಪ ಜಾಸ್ತಿ ಹೋಗಲಾಗುತ್ತೆ. ಇನ್ನು ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂತ ಇರ್ತಾರೆ, ಮನೆಯಲ್ಲೇ ಕುಳಿತುಕೊಂಡು ಅಥವಾ ಆಫೀಸಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂತವ್ರು, ಎ ಸಿಯಲ್ಲಿ ಇರುವಂತವ್ರು, ಕಂಟಿನ್ಯೂಸ್ ಆಗಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡುವವರು, ಇವರಿಗೆಲ್ಲ ನೀರಿನ ಅಗತ್ಯ ಏನಿದೆ ದೇಹಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇನ್ ಜನರಲ್ 1.5 to 2 ಲೀಟರ್ ನೀರು ಅವರು ಕಂಪ್ಲೀಟ್ ಆಗಿ ಸ್ವಸ್ಥರಾಗಿದ್ರೆ, ಪ್ಲಸ್ ಅವರು ತುಂಬಾ ಆಕ್ಟಿವಿಟೀಸ್ ಗಳಿಲ್ಲ ಅಂತ ಹೇಳಿದ್ರೆ 1.5 to 2 ಅಥವಾ 2.5 ಲೀಟರ್ ನಷ್ಟು ನೀರನ್ನ ಖಂಡಿತವಾಗ್ಲೂ ಸೇವನೆ ಮಾಡಬಹುದು. ಇನ್ನು ಕಿಡ್ನಿ ಸಮಸ್ಯೆಗಳಿದ್ದಾಗ ಅಥವಾ ಕೆಲವೊಂದು ಕಿಡ್ನಿ ಡಿಸೀಸ್ಗಳು ಮತ್ತು ಕೆಲವೊಂದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಲ್ಲಿ ಈ ನೀರಿನ ಸೇವನೆ ಕಡಿಮೆ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ಕಾಯಿಲೆಗಳಿರುತ್ತೆ ಆ ಟೈಮಲ್ಲಿ ನಾವು ಖಂಡಿತವಾಗ್ಲೂ ಆ ಒಪಿನಿಯನ್ ಅಥವಾ ಒಂದು ನಮ್ಮ ವೈದ್ಯರ ಏನಿರ್ತದೆ ಒಪಿನಿಯನ್ ನೀವು ಖಂಡಿತವಾಗ್ಲೂ ಪರಿಗಣಿಸಬೇಕು. ಇನ್ನು ನೀರು ಮತ್ತು ತೂಕದ ಒಂದು ಸಂಬಂಧ ಏನಿದೆ ಅಂತ ಕೇಳಿದ್ರೆ, ನಾನು ಹಲವಾರು ವಿಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೇನೆ. ಕ್ಲಿನಿಕಲ್ಲಿ ಬಂದಿರುವಂತವರು ಕೂಡ ಇದನ್ನ ಫಾಲೋ ಮಾಡಿ ಅವರಿಗೆ ಒಂದು ಒಳ್ಳೆಯ ರಿಸಲ್ಟ್ಸ್ ಡಯಟ್ ಮತ್ತು ಎಕ್ಸರ್ಸೈಸ್ ಜೊತೆ ಮಾಡಿದಾಗ ಸಿಗ್ಲಿಕ್ಕೆ ಶುರುವಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಊಟ ಮಾಡೋಕ್ಕಿಂತ ಒಂದು 45 ನಿಮಿಷ ಅಥವಾ ಒಂದು 60 ನಿಮಿಷದಷ್ಟು ಮೊದಲು 1 to 2 ಗ್ಲಾಸ್ ನೀರನ್ನ ಕುಡಿದು ಊಟ ಮಾಡಿದ್ರೆ ತೂಕ ಏನಿದೆ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಆಫ್ಕೋರ್ಸ್ ಅದರ ಜೊತೆ ನಮ್ಗೆ ಒಳ್ಳೆಯ ಆಹಾರ ಮತ್ತು ವ್ಯಾಯಾಮದ ಅಗತ್ಯ ಇರ್ತದೆ. ಇನ್ನು ಇಲ್ಲ ಡಾಕ್ಟ್ರೆ ನಾನು ಹೇಗೆ ಇರಬೇಕು ಅಥವಾ ಹೇಗಿದ್ದೇನೆ ಅದೇ ರೀತಿ ಇರಬೇಕು, ನನಗೆ ತೂಕ ಕಡಿಮೆ ಆಗೋದು ಬೇಡ, ಜಾಸ್ತಿ ಆಗೋದು ಬೇಡ ಅಂತ ಹೇಳುವವರು ಊಟದ ಮಧ್ಯದಲ್ಲಿ ಸ್ವಲ್ಪ ಅಂದ್ರೆ 1 ಗುಡುಗು ನೀರನ್ನ ಕುಡಿಬಹುದು. ಹಾಗೆ ಕುಡಿದ ಬಂದ್ರು ಅಂತ ಹೇಳಿದ್ರೆ ಅವರು ಯಾವ ರೀತಿ ಇದ್ದಾರೆ ಅದೇ ರೀತಿ ಇರ್ತಾರೆ. ಇನ್ನು ಯಾರೆಲ್ಲ ದಪ್ಪ ಆಗ್ಬೇಕು ಅಂತ ಬಯಸುವವರು ಊಟ ಆದ ನಂತರ ತಕ್ಷಣವೇ ಕುಡಿಯೋದಾದ್ರೆ ಸ್ವಲ್ಪ ನೀರು, ಮತ್ತೆ ಒಂದು ಅರ್ಧ ಗಂಟೆ ಅಥವಾ 45 ನಿಮಿಷ ಬಿಟ್ಟು ನೀರನ್ನ ಕುಡಿಯೋದಾದ್ರೆ 1 ಗ್ಲಾಸ್ನಷ್ಟು ನೀರನ್ನ ಏನಾದ್ರು ಕುಡಿದ್ರು ಅಂತ ಹೇಳಿದ್ರೆ ಕ್ರಮೇಣವಾಗಿ ಅವರ ತೂಕ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಬಿಸಿ ನೀರನ್ನ ಕುಡಿಬೇಕಾ ಡಾಕ್ಟರ್, ಅಥವಾ ಫ್ರಿಜ್ ಅಲ್ಲಿ ಇರುವ ನೀರನ್ನ ಕುಡಿಬೇಕಾ ಅಥವಾ ನಾರ್ಮಲ್ ಆಗಿರೋ ನೀರನ್ನ ಕುಡಿಬೇಕಾ ಅಂತ ಪ್ರಶ್ನೆ ಇರುತ್ತೆ. ಸೊ ಖಂಡಿತವಾಗ್ಲೂ ಫ್ರಿಜ್ ಅಲ್ಲಿ ಇರುವಂತಹ ನೀರು ಅಥವಾ ತಂಪಾದ ನೀರೇನಿರುತ್ತೆ ಅದನ್ನ ಖಂಡಿತವಾಗ್ಲೂ ಸೇವನೆ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅದೇ ರೀತಿ ಬಿಸಿ ನೀರಿನಲ್ಲಿ ಹಲವಾರು ವೆರೈಟೀಸ್ ಗಳಿರುತ್ತೆ. ಅಂದ್ರೆ 1 ಲೀಟರ್ ನೀರನ್ನ ಕುದಿಸ್ಬಿಟ್ಟು ಅದನ್ನ 250 ml ಮಾಡೋದು ಒಂದು ವಿಧಾನ, 500 ml ಮಾಡೋದು ಮತ್ತೊಂದು ವಿಧಾನ, ಸೊ ಅಥವಾ 750 ml ಮಾಡೋದು ಕೂಡ ಮತ್ತೊಂದು ವಿಧಾನ. ಇನ್ನು ಯಾರೆಲ್ಲ ಇಷ್ಟು ಟೈಮ್ ಇರಲ್ಲ, 1 ಲೀಟರ್ ನೀರನ್ನ ಅಂದ್ರೆ 1000 ml ನೀರನ್ನ 250 ml ಮಾಡಿ ಕುಡಿಯುವಂತಹ ನೀರು ತುಂಬಾ ಒಳ್ಳೆಯ ನೀರು ಆರೋಗ್ಯಕ್ಕೆ. ಆದ್ರೆ ಇಲ್ಲ ಡಾಕ್ಟರ್ ಅಷ್ಟೊಂದು ಟೈಮ್ ಇಲ್ಲ, ಅಷ್ಟೊಂದು ಕುದಿಸ್ಲಿಕ್ಕೆ ಆಗಲ್ಲ ಅಂತ ಹೇಳೋರು ನೀರನ್ನ ಜಸ್ಟ್ ಬಿಸಿ ಮಾಡಿಬಿಟ್ಟು ಅದನ್ನ ಉಗುರು ಬೆಚ್ಚಗೆ ಅಂತ ಹೇಳ್ತೇವೆ, ಲ್ಯೂಕ್ ವಾರ್ಮ್ ಅಂತ ಹೇಳ್ತೇವೆ, ಕುಡಿಯುವಷ್ಟು ಬಿಸಿ ಆಗಿದ್ರೆ ಕೂಡ ಸಾಕು. ಅದರಿಂದ ಕೂಡ ನಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇನ್ನು ಯಾರಿಗೆಲ್ಲ ಕೆಲಸವನ್ನು ಉಳಿಸ್ಕೊಳ್ಳೋದಕ್ಕೆ ಡಾಕ್ಟರ್ ನಾನು ರಾತ್ರಿ ಹೊತ್ತು ನೀರನ್ನ ಕುದಿಸ್ಬಿಟ್ಟು ಅದನ್ನ ನೆಕ್ಸ್ಟ್ ದಿನ ಕಂಪ್ಲೀಟ್ ಆಗಿ ಅದನ್ನ ಸೇವನೆ ಮಾಡ್ತೇನೆ ಅಂತ ಹೇಳೋರು ಖಂಡಿತವಾಗ್ಲೂ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಸಿ ಮಾಡಿರುವ ನೀರನ್ನ ರಾತ್ರಿ ಇಡೋ ಹಾಗಿಲ್ಲ, ಬೆಳಿಗ್ಗೆನೆ ಬಿಸಿ ಮಾಡಿಬಿಟ್ಟು ಅದೇ ದಿನನೇ ನಾವು ಕುಡಿದ್ಬಿಟ್ರೆ ಅದು ತುಂಬಾ ಒಳ್ಳೇದು. ಇನ್ನೇನಾದ್ರು ರಾತ್ರಿ ಕಂಪ್ಲೀಟ್ ಆಗಿ ರಾತ್ರಿ 8 ಗಂಟೆನೋ 10 ಗಂಟೆಗೂ ಬಿಸಿ ಮಾಡಿಬಿಟ್ಟು ಬೆಳಗಿನ ಜಾವದವರೆಗೂ ಅದನ್ನ ಇಟ್ರೆ ಅದು ಡೈಜೆಷನ್ಗೆ ಹೆವಿ ಆಗ್ಬಿಡುತ್ತೆ. ಸೊ ಆ ನೀರನ್ನ ಖಂಡಿತವಾಗ್ಲೂ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಇನ್ನು ನಾನು ಹೇಳ್ತಾ ಇದ್ದೆ ಕಿಡ್ನಿ ಸಮಸ್ಯೆ, ಹಲವಾರು ಕಿಡ್ನಿ ಸಮಸ್ಯೆಗಳು ಅಥವಾ ಈ ಹೃದ್ರೋಗ, ಕೆಲವೊಂದು ಹೃದಯದ ಸಂಬಂಧಪಟ್ಟಂತಹ ರೋಗಗಳು, ಅದೇ ರೀತಿ ಕೆಲವೊಂದು ಉದರಕ್ಕೆ ಸಂಬಂಧಪಟ್ಟಂತಹ ರೋಗಗಳಲ್ಲೂ ಕೂಡ ನಾವು ನೀರನ್ನು ಕಡಿಮೆ ಸೇವನೆ ಮಾಡಬೇಕು. ಇದಲ್ಲದೇನೆ ಈ ಶೀತಕಾಲ ಏನಿರುತ್ತೆ ಅಥವಾ ಮಳೆಗಾಲ ಏನಿರುತ್ತೆ ಅದರಲ್ಲೂ ಕೂಡ ನೀರಿನ ಸೇವನೆ ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಅದೇ ರೀತಿ ಬಿಸಿ ನೀರಿನ ಸೇವನೆ ಮಾಡಿದ್ರೆ ಒಳ್ಳೇದು. ಇನ್ನು ಗ್ರೀಷ್ಮ ಋತು ಅಂತ ಏನ್ ಹೇಳ್ತೇವೆ ಅಂದ್ರೆ ಬೇಸಿಗೆಗಾಲ, ಮತ್ತು ಶರದ್ ಋತು ಅಂತ ಏನ್ ಹೇಳ್ತೇವೆ ಈ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಬರುವಂತದ್ದು, ಅವಾಗ ಸ್ವಲ್ಪ ಜಾಸ್ತಿ ನೀರಿನ ಸೇವನೆ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಅದು ಬಿಟ್ಟು ಬೇರೆ ಎಲ್ಲಾ ಸೀಸನ್ ಗಳಲ್ಲಿ ನೀರಿನ ಸೇವನೆ ಲಿಮಿಟೆಡ್ ಆಗಿದ್ರೆ ತುಂಬಾ ಒಳ್ಳೇದು. ಇನ್ನು ಕೆಲವೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಎಷ್ಟು ಕುಡಿಬೇಕು ಡಾಕ್ಟ್ರೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಈ ಉತ್ತರ: ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಸೂರ್ಯೋದಯದಕ್ಕಿಂತ ಒಂದು 1 ಅವರ್ ಅಥವಾ 1.5 ಅವರ್ ಮುಂಚೆ, ಅಂದ್ರೆ ನಮ್ಮ ಈ ಕರ್ನಾಟಕದಲ್ಲಿ ನೋಡೋದಾದ್ರೆ ಒಂದು 5 ಗಂಟೆಗೆ ಅಂತ ಅನ್ಕೊಳ್ಬಹುದು, ಅಥವಾ 4:45 ಅಂತ ಅನ್ಕೊಳ್ಬಹುದು. ಆ ಬೆಳಗಿನ ಜಾವದಲ್ಲಿ ಸುಮಾರು 750 ml ಅಷ್ಟು ನೀರು, ಅಂದ್ರೆ ಆಲ್ಮೋಸ್ಟ್ 2.5 3 ಗ್ಲಾಸ್ ನೀರು ಸೇವನೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದಲ್ಲದೆ ಈ ಸ್ಕಿನ್ನಿಗಾಗ್ಲಿ ಅಥವಾ ಹೇರ್ ಗ್ರೋತ್ ಏನಿರುತ್ತೆ ಅದಕ್ಕೂ ಕೂಡ ಇಂತಹ ಒಂದು ಅಭ್ಯಾಸ ತುಂಬಾ ಒಳ್ಳೇದು. ಯಾಕಂದ್ರೆ ಇದಕ್ಕೆ ಆಂಟಿ ಏಜಿಂಗ್ ಅಂತ ಹೇಳಿದ್ದಾರೆ. ಅಂದ್ರೆ ವಯಸ್ಸು ಆದ್ರೂ ಕೂಡ ಆ ಲಕ್ಷಣಗಳೇನಿರುತ್ತೆ ಅದು ಕ್ರಮೇಣವಾಗಿ ಬರ್ಲಿಕ್ಕೆ ಶುರುವಾಗುತ್ತೆ, ಸಡನ್ ಆಗಿ ಬರಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಈ ಉದರಕ್ಕೆ ಸಂಬಂಧಪಟ್ಟಂತ ಅಥವಾ ಗಟ್ ಅಂತ ಏನ್ ಹೇಳ್ತೇವೆ, ಇಂಟೆಸ್ಟೈನ್ ಅಂತ ಏನ್ ಹೇಳ್ತೇವೆ, ಈ ಇಂಟೆಸ್ಟೈನ್ಗಳಲ್ಲಿ ಏನೆಲ್ಲ ಮಲ ಇರ್ತದೆ ಅದು ಸಲೀಸಾಗಿ ಆಚೆ ಹೋಗ್ಬಿಡುತ್ತೆ. ಸೊ ಇದರಿಂದ ಓವರ್ ಆಲ್ ಆರೋಗ್ಯ ಏನಿರ್ತದೆ ಅದು ಡೆವಲಪ್ ಆಗಿ. ಇನ್ನು ನಿಂತ್ಕೊಂಡು ನೀರು ಕುಡಿದ್ರೆ ಒಳ್ಳೆಯದಾ ಡಾಕ್ಟ್ರೆ, ಅಥವಾ ನಮ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ, ಟೈಮ್ ಎಲ್ಲ ನಿಂತ್ಕೊಂಡೇ ನೀರು ಕುಡಿತೇವೆ ಅಥವಾ ಕೂತ್ಕೊಂಡೇ ಕುಡಿಬೇಕಾ ಅಂತ ಕೇಳುವವರಿಗೆ ನಿಧಾನವಾಗಿ ಕುಳಿತುಕೊಂಡು ನೀರನ್ನ ಕುಡಿದ್ರೆ ತುಂಬಾ ಒಳ್ಳೇದು. ಅದು ಕೂಡ ನಿಧಾನವಾಗಿ ಕುಡಿದ್ರೆ ತುಂಬಾ ಒಳ್ಳೇದು. ತುಂಬಾ ಫಾಸ್ಟ್ ಆಗಿ ನೀರನ್ನ ಕುಡಿಲಿಕ್ಕೆ ಹೋದ್ರೆ ಅದು ಲಂಗ್ಸ್ ಕೂಡ ಹಾನಿ ಆಗ್ಬಹುದು. ಅದಲ್ಲದೆ ನಮ್ಮ ಏನು ಉದರ ಇರುತ್ತೆ ಅದಕ್ಕೂ ಕೂಡ ಹಾನಿ ಆಗ್ಬಹುದು. ಇನ್ನು ಯಾರಿಗೆಲ್ಲ ತುಂಬಾ ಜಾಸ್ತಿ ಮೂತ್ರ ವಿಸರ್ಜನೆ ಮಾಡ್ಬೇಕನ್ಸ್ತಾ ಇರುತ್ತೆ, ಅಂದ್ರೆ ಅರ್ಜ್ ಏನಿರುತ್ತೆ ಜಾಸ್ತಿ ಇರೋರಿಗೆ, ಈ ರಾತ್ರಿ ಹೊತ್ತು ಅರೌಂಡ್ 7:30-8 ಗಂಟೆ ಆದ್ಮೇಲೆ ನೀರಿನ ಸೇವನೆ ಏನಿದೆ ಅದನ್ನ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಅಂತವ್ರು ಬೆಳಿಗ್ಗೆ ಎದ್ದು ಸ್ವಲ್ಪ ನೀರನ್ನ ಜಾಸ್ತಿ ಕುಡುವುದು ಏನ್ ತೊಂದರೆ ಇಲ್ಲ. ಆದ್ರೆ ರಾತ್ರಿ ಹೊತ್ತು ಅವ್ರು ಏನಾದ್ರು ನೀರಿನ ಸೇವನೆ ಜಾಸ್ತಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅವಾಗ ಅವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಎದ್ದೇಳ್ಬೇಕಾಗುತ್ತೆ. ಅದರಿಂದ ನಿದ್ದೆ ಕೆಟ್ಬಿಟ್ಟು ಮತ್ತೆ ಅದರಿಂದ ಬೇರೆ ತೊಂದರೆಗಳಾಗುವ ಸಾಧ್ಯತೆಗಳು ಜಾಸ್ತಿ. ಇಷ್ಟು ನೀರಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಾನು ಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಯಾವ್ದಾದ್ರು ರೋಗದ ಬಗ್ಗೆ ಅಥವಾ ಯಾವ್ದಾದ್ರು ಕಾಯಿಲೆಯ ಬಗ್ಗೆ ನಿಮಗೆ ಪ್ರಶ್ನೆ ಇದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಅದನ್ನ ಮುಂದಿನ ಹೆಲ್ತ್ ಟಿಪ್ ಕೊಡುವಾಗ ಅದನ್ನ ಖಂಡಿತವಾಗ್ಲೂ ನಾನು ಕನ್ಸಿಡರ್ ಮಾಡಿ ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.